ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂದೆ ಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳು, FDA, SDA, KPSA, ಗ್ರೂಪ್ ಸಿ ಹುದ್ದೆಗಳು, ಶಿಕ್ಷಕರ ನೇಮಕಾತಿ, ಪೊಲೀಸ್ ನೇಮಕಾತಿಗೆ ಅತ್ಯುಪಯುಕ್ತವಾಗಿರುತ್ತೆ. ಇಲ್ಲಿ ಉತ್ತರಗಳನ್ನು ಸರಳ ವಿವರಣೆಗಳ ಜೊತೆಗೆ ನೀಡಲಾಗಿದೆ. ಆಲ್ ದ ಬೆಸ್ಟ್. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಆರಂಭವಾದ ವರ್ಷ 2015. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆಯನ್ನು 2015ರಲ್ಲಿ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ಕಾರ್ಪೊರೇಷನ್ ರವರಿಂದ ಸ್ಥಾಪಿಸಲ್ಪಟ್ಟಿತು. ಇದರಡಿ 2016ರಿಂದ 2020ರವರೆಗೆ 10 ಮಿಲಿಯನ್ ಯುವಕ ಯುವತಿಯರಿಗೆ ಕೌಶಲ್ಯ ತರಬೇತಿ ನೀಡಲಾಗಿತ್ತು. 1 ಈಸ್ ದಿ ರೈಟ್ ಆನ್ಸರ್. ರೆಪೋ ದರ ಮತ್ತು ವಿಪರ್ಯಯ ರೆಪೋ ದರ ಇದರ ಭಾಗವಾಗಿದೆ. ವಿತ್ತೀಯ ನೀತಿ. ರೆಪೋ ದರ ಮತ್ತು ವಿಪರ್ಯಯ ರೆಪೋ ದರಗಳು ಭಾರತೀಯ ರಿಸರ್ವ್ ಬ್ಯಾಂಕ್ನ ವಿತ್ತೀಯ ನೀತಿಯ ಭಾಗವಾಗಿವೆ. ರೆಪೋ ದರ ಎಂದರೆ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡಿದ ಸಾಲಕ್ಕೆ ವಿಧಿಸುವ ಬಡ್ಡಿ ದರ. ವಿಪರ್ಯಯ ಅಂದರೆ ರಿವರ್ಸ್ ರೆಪೋ ದರ ಎಂದರೆ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳಿಂದ ಪಡೆದ ಸಾಲಕ್ಕೆ ತಾನು ನೀಡುವ ಬಡ್ಡಿಯ ದರ. 2 ಈಸ್ ದಿ ರೈಟ್ ಆನ್ಸರ್. ಆಯುಷ್ಮಾನ್ ಭಾರತ ಕಾರ್ಯಕ್ರಮವು ಈ ಕೆಳಗಿನ ಯಾವ ವಲಯಕ್ಕೆ ಸಂಬಂಧಿಸಿದೆ? ಆರೋಗ್ಯ ಪಾಲನೆ. ಆಯುಷ್ಮಾನ್ ಭಾರತ್ ಯೋಜನೆ ಅಥವಾ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಸೆಪ್ಟೆಂಬರ್ 23, 2018ರಂದು ಸ್ಥಾಪಿಸಲಾಯಿತು. ಇದು ಆರೋಗ್ಯ ಪಾಲನೆಯ ಭಾಗವಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಆರ್ಥಿಕ ವರ್ಷದಲ್ಲಿ RBI ತನ್ನ ವಿತ್ತೀಯ ನೀತಿಯನ್ನು ಎಷ್ಟು ಬಾರಿ ಮರುಪರಿಶೀಲಿಸುವುದು? ದ್ವೈಮಾಸಿಕವಾಗಿ ಮರುಪರಿಶೀಲಿಸುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಬಿಟ್ಕಾಯಿನ್ ನಾಣ್ಯ ಅಂದರೆ ಯಾವುದರಲ್ಲಿ ಬ್ಯಾಂಕು ಇಲ್ಲವೇ ಸರ್ಕಾರಕ್ಕೆ ಬದ್ಧವಲ್ಲದ ಡಿಜಿಟಲ್ ಕರೆನ್ಸಿ. ಬಿಟ್ಕಾಯಿನ್ ಎಂದರೆ ಡಿಜಿಟಲ್ ಯುಗದ ಡಿಜಿಟಲ್ ಕರೆನ್ಸಿಯಾಗಿದೆ. ಇದು ಭೌತಿಕ ರೂಪದಲ್ಲಿರುವುದಿಲ್ಲ. ಇದನ್ನು ಬಳಸಿ ಅಂತರ್ಜಾಲದ ಮೂಲಕ ವ್ಯವಹಾರಗಳನ್ನು ಮಾತ್ರ ಮಾಡಬಹುದಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಗಗನ್ ಮಹಲ್ ಎಂಬುದು ಈ ಕೆಳಗಿನ ಯಾವ ಆಳ್ವಿಕೆಗಾರರಿಗೆ ಸಂಬಂಧಿಸಿದ ವಾಸ್ತುಶಿಲ್ಪ ವೈಭವವಾಗಿದೆ? ಆದಿಲ್ ಶಾಹಿಗಳು. ಗಗನ ಮಹಲ್ ಎಂಬುದು ಆದಿಲ್ ಶಾಹಿಗಳ ಆಳ್ವಿಕೆಗಾರರಿಗೆ ಸಂಬಂಧಿಸಿದ ವೈಭವದ ವಾಸ್ತುಶಿಲ್ಪ. 1 ಈಸ್ ದಿ ರೈಟ್ ಆನ್ಸರ್. ಚಿಸ್ತಿ ಅವಧಿಯ ಯಾವ ಪ್ರಸಿದ್ಧ ಸಂತರು ಚಿರಾಗ್ ಇ ಡೆಲ್ಫಿ ಅಥವಾ ಚಿರಾಗ್ ಆಫ್ ಡೆಲ್ಲಿ ಎಂದು ಖ್ಯಾತರಾಗಿದ್ದಾರೆ? ಶೇಖ್ ನಾಸಿರುದ್ದೀನ್ ಮೊಹಮ್ಮದ್. ಶೇಖ್ ನಾಸಿರುದ್ದೀನ್ ಮೊಹಮ್ಮದ್ ಚಿರಾಗ್ ಇ ಡೆಲ್ಫಿ ಇವರು ಪ್ರಸಿದ್ಧ ಸೂಫಿ ಸಂತರು ಮತ್ತು ಚಿಸ್ತಿ ಪಂಥಕ್ಕೆ ಸೇರಿದವರು. ಇವರು ನಿಜಾಮುದ್ದೀನ್ ಔಲಿಯಾ ಎಂಬ ಸೂಫಿಯ ಮುರೀದ್ ಆಗಿದ್ದರು. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಗುಣಗಳಿಂದ ಫ್ಲೈಯಿಂಗ್ ವೀಲ್ ಎಂಬುದು ಸ್ಟೀಮ್ ಎಂಜಿನಿನ ಮುಖ್ಯ ಭಾಗವಾಗಿರುವುದು? ಇದು ಇಂಜಿನ್ ಒಂದೇ ಸಮನಾದ ವೇಗವನ್ನು ಕಾಯ್ದುಕೊಳ್ಳಲು ನೆರವಾಗುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವರಲ್ಲಿ ಯಾವ ಬೌದ್ಧ ತತ್ವಶಾಸ್ತ್ರಜ್ಞರು ಬೌದ್ಧ ಧರ್ಮವನ್ನು ಒಪ್ಪಿಕೊಳ್ಳುವಂತೆ ಇಂಡೋ ಗ್ರೀಕ್ ರಾಜ ಮೆನೈಂಡರ್ನನ್ನು ಮನವೊಲಿಸಿದರು? ನಾಗಸೇನ. ನಾಗಸೇನ ಕಾಶ್ಮೀರದಲ್ಲಿ ಜನಿಸಿದ ಸರ್ ಸ್ಟಿವಾರ್ಡನ್ ಬೌದ್ಧ ಋಷಿಯಾಗಿದ್ದು ಕ್ರಿಸ್ತಪೂರ್ವ 150ರಲ್ಲಿ ವಾಸಿಸುತ್ತಿದ್ದರು. ಇವರು ಭಾರತದ ಇಂಡೋ ಗ್ರೀಕ್ ರಾಜ ಮನೆಂಡರ್ I ಅವರನ್ನು ಬೌದ್ಧ ಧರ್ಮವನ್ನು ಒಪ್ಪಿಕೊಳ್ಳುವಂತೆ ಮನವೊಲಿಸಿದರು. 2 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಕರ್ನಾಟಕದ ಸ್ಥಳದಲ್ಲಿ ಮದ್ರಾಸ್ ಪ್ರಾಂತ್ಯದಿಂದ ವರ್ತಮಾನದ ಕರ್ನಾಟಕಕ್ಕೆ ಭಾಷಾವಾರು ಉದ್ದೇಶಾಧಾರಿತ ರಾಜ್ಯಗಳ ಪುನರ್ರಚನೆಯ ಮೇಲೆ ಅಲ್ಲಿಯ ಜನರು ಆಡುತ್ತಿದ್ದ ಭಾಷಾಧಾರಿತವಾಗಿ ಸೇರ್ಪಡೆಯಾದಂಥವು ಯಾವುವು? ದಕ್ಷಿಣ ಕನ್ನಡ ಮತ್ತು ಕೊಳ್ಳೆಗಾಲ. 2 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ. ದ್ರವದ ಒತ್ತಡವು ದ್ರವದ ಸಾಂದ್ರತೆಗೆ ವಿಲೋಮಾನುಪಾತದಲ್ಲಿರುತ್ತದೆ. ಬಿ. ದ್ರವದ ಮೇಲೆ ಪ್ರಯೋಗಿಸಲಾದ ಒತ್ತಡವು ಧಾರಕದ ಗಾತ್ರ ಅಥವಾ ಆಕೃತಿಯನ್ನು ಅವಲಂಬಿಸಿಲ್ಲ. ಬಿ ಮಾತ್ರ ಸರಿ, ಅಂದರೆ ದ್ರವದ ಮೇಲೆ ಪ್ರಯೋಗಿಸಲಾದ ಒತ್ತಡವು ಧಾರಕದ ಗಾತ್ರ ಅಥವಾ ಆಕೃತಿಯನ್ನು ಅವಲಂಬಿಸಿರುವುದಿಲ್ಲ. 2 ಈಸ್ ದಿ ರೈಟ್ ಆನ್ಸರ್.
ಕೆಳಗೆ ನೀಡಿರುವ ಜೋಡಿಗಳಲ್ಲಿ ಯಾವ ಪ್ರತಿಷ್ಠಿತರ ಸರಿಯಾದ ಸಂಯೋಜನೆಯು ಭಾರತದಲ್ಲಿ ಉಪರಾಷ್ಟ್ರಪತಿಗಳಾಗಿದ್ದ ಹಾಗೂ ಅದಕ್ಕೆ ಪೂರ್ವದಲ್ಲಿ ರಾಜತಾಂತ್ರಿಕ ಹುದ್ದೆಗಳಾದ ರಾಯಭಾರಿಗಳು ಮತ್ತು ಹೈಕಮಿಷನರ್ಗಳ ಹುದ್ದೆಯನ್ನು ಧಾರಣ ಮಾಡಿರುವಂಥವರನ್ನು ಉಳ್ಳದ್ದಾಗಿದೆ? ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಮತ್ತು ವಿ ಗಿರಿ. 2 ಈಸ್ ದಿ ರೈಟ್ ಆನ್ಸರ್. ಚಿನ್ನದ ತುಪ್ಪಳದ ಭೂಮಿ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಆಸ್ಟ್ರೇಲಿಯಾ. ಚಿನ್ನದ ತುಪ್ಪಳದ ಭೂಮಿ ಎಂದು ಆಸ್ಟ್ರೇಲಿಯಾಕ್ಕೆ ಕರೆಯುತ್ತಾರೆ. ಇನ್ನು ಕೆನಡಾಕ್ಕೆ ಮೇಪಲ್ ಎಲೆಯ ಭೂಮಿ, ಈಜಿಪ್ಟ್ ನೈಲ್ನ ಕೊಡುಗೆ ಹಾಗೂ ಫಿನ್ಲೆಂಡ್ 1000 ಸರೋವರಗಳ ನಾಡು ಅಂಥೇಳಿ ಕರೀತಾರೆ. 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರಪತಿಗಳ ಚುನಾಯಿತ ಭಾಗವಾಗಿರುತ್ತದೆ ಆದರೆ ಅವರ ಖಂಡನೆಗಾಗಿ ಫೋರಂನ ಭಾಗವಾಗಿರುವುದಿಲ್ಲ? ರಾಜ್ಯ ವಿಧಾನಮಂಡಲಗಳು. ಇವು ರಾಷ್ಟ್ರಪತಿಗಳ ಚುನಾಯಿತ ಭಾಗವಾಗಿರುತ್ತದೆ ಆದರೆ ಅವರ ಖಂಡನೆಗಾಗಿ ಫೋರಂನ ಭಾಗವಾಗಿರುವುದಿಲ್ಲ. 4 ಈಸ್ ದಿ ರೈಟ್ ಆನ್ಸರ್. ವಿಶ್ವಸಂಸ್ಥೆ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದುದನ್ನು ಗುರುತಿಸಿ. ಎ. ಎರಡನೇ ಪ್ರಪಂಚ ಮಹಾಯುದ್ಧದ ನಂತರ 1945ರ 24ನೇ ಅಕ್ಟೋಬರ್ನಲ್ಲಿ ಸ್ಥಾಪನೆಯಾಯಿತು. ಬಿ. ವಿಶ್ವಸಂಸ್ಥೆಯ ಕೇಂದ್ರ ಕಾರ್ಯಸ್ಥಾನವು ನ್ಯೂಯಾರ್ಕ್ ನಗರದ ಮ್ಯಾನ್ಹ್ಯಾಟನ್ನಲ್ಲಿದೆ. ಎ ಮತ್ತು ಬಿ ಎರಡೂ ಕೂಡ ಸರಿ. 3 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ. ಸಂಸತ್ತಿನ ಅಧಿವೇಶನ ಸಭೆ ಇಲ್ಲದಿದ್ದಾಗ ಅಧ್ಯಕ್ಷರು ಸುಗ್ರೀವಾಜ್ಞೆಯನ್ನು ಘೋಷಿಸಬಹುದು. ಈ ಘೋಷಣೆಗಳು ಸಂಸತ್ತಿನಿಂದ ನ್ಯಾಯಸಮ್ಮತವಾಗಿ ಅದರ ಪುನರ್ ಅಧಿವೇಶನದ 6 ತಿಂಗಳೊಳಗಾಗಿ ಅನುಮೋದಿತವಾಗಬೇಕು. ಬಿ. ರಾಷ್ಟ್ರಪತಿಗಳು ಲೋಕಸಭೆಗೆ ಸಾಹಿತ್ಯ, ವಿಜ್ಞಾನ, ಕಲೆ ಮತ್ತು ಸಾಮಾಜಿಕ ಸೇವೆಗಳಲ್ಲಿ ವಿಶೇಷವಾಗಿ ಕಾರ್ಯಶೀಲ ಅನುಭವದ ಜ್ಞಾನವನ್ನು ಹೊಂದಿರುವ 12 ಮಂದಿ ಸದಸ್ಯರನ್ನು ನಾಮನಿರ್ದೇಶನ ಮಾಡುತ್ತಾರೆ. ಕೊಟ್ಟಿರುವ ಹೇಳಿಕೆಗಳು ಎರಡೂ ಕೂಡ ತಪ್ಪಾಗಿವೆ. 4 ಈಸ್ ದಿ ರೈಟ್ ಆನ್ಸರ್. ದೇವನಾಂ ಪ್ರಿಯದರ್ಶಿ ಮತ್ತು ಅಶೋಕ ಮೌರ್ಯ ಎಂಬುದು ಒಂದೇ ಮತ್ತು ಅದೇ ಆಗಿದೆ. ಈ ಕೆಳಗಿನ ಯಾವ ಸ್ಥಳದಲ್ಲಿಯ ಕೆತ್ತನೆಯ ಆಧಾರದ ಮೇಲೆ ಇದನ್ನು ಒಪ್ಪಲಾಗಿದೆ? ಮಸ್ಕಿ. 1915ರವರೆಗೆ ಪ್ರಿಯದರ್ಶಿ ರಾಜ ಯಾರೆಂದು ತಿಳಿಯದಾಗಿತ್ತು. ಆದರೆ 1915ರಲ್ಲಿ ದೊರೆತ ಮಸ್ಕಿ ಶಾಸನದಲ್ಲಿ ಅಶೋಕನನ್ನು ದೇವನಾಂ ಪ್ರಿಯ ಅಶೋಕ ಎಂದು ಕರೆದಿದ್ದು ಆ ಅಸ್ಪಷ್ಟತೆಗೆ ನಿವಾರಣೆಗೊಂಡಿತು. 3 ಈಸ್ ದಿ ರೈಟ್ ಆನ್ಸರ್. ಇಗಾಜು ಜಲಪಾತ ಈ ರಾಷ್ಟ್ರದಲ್ಲಿದೆ? ಅರ್ಜೆಂಟೈನಾ. ಇಗಾಜು ಜಲಪಾತ ಅರ್ಜೆಂಟೈನಾದಲ್ಲಿದೆ. ಇನ್ನು ಕ್ಯಾನಡಾದಲ್ಲಿ ನಯಾಗರ, ಜಾಂಬಿಯಾದಲ್ಲಿ ವಿಕ್ಟೋರಿಯಾ, ನ್ಯೂಜಿಲೆಂಡ್ನಲ್ಲಿ ಸದರ್ಲ್ಯಾಂಡ್ ಜಲಪಾತವಿದೆ. 2 ಈಸ್ ದಿ ರೈಟ್ ಆನ್ಸರ್. ಕ್ರಾಂತಿಕಾರಿಗಳ ಮೇಲೆ ಸೈದ್ಧಾಂತಿಕ ಪ್ರಭಾವಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಯೂ ಸರಿಯಾಗಿಲ್ಲ? ಎಲ್ಲ ಕ್ರಾಂತಿಕಾರಕ ಚಳುವಳಿಗಳು ಹಿಂದೂ ಪುನರುಜ್ಜೀವತೆಯಿಂದ ಸ್ಫೂರ್ತಿಗೊಳಿಸಲ್ಪಟ್ಟಿದ್ದವು ಎಂಬಂತಹ ಈ ಹೇಳಿಕೆ ಸರಿಯಾಗಿಲ್ಲ. 3 ಈಸ್ ದಿ ರೈಟ್ ಆನ್ಸರ್. ಮಂದಗಾಮಿಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸುಳ್ಳು? ಎ. ಅವರು ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗಲು ಬಯಸಿದ್ದರು. ಬಿ. ಅವರು ಸಿವಿಲ್ ಸರ್ವೀಸಸ್ ಪರೀಕ್ಷೆಗಳಿಗೆ ವಯಸ್ಸಿನ ಮಿತಿಯನ್ನು ಕಡಿಮೆ ಮಾಡಬೇಕೆಂದು ಒತ್ತಾಯಿಸಿದರು. ಕೊಟ್ಟಿರುವಂತಹ 2 ಹೇಳಿಕೆಗಳು ತಪ್ಪು. 1885ರಿಂದ 1905 ಭಾರತದ ರಾಷ್ಟ್ರೀಯ ಚಳುವಳಿಯನ್ನು ಮಂದಗಾಮಿಗಳ ಯುಗ ಎಂದು ಕರೆಯಲಾಗಿದೆ. ದಾದಾಬಾಯಿ ನವರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ, ಮದನ್ ಮೋಹನ್ ಮಾಳವೀಯ, ಬದ್ರುದ್ದೀನ್ ತ್ಯಾಬ್ಜಿ ಈ ಯುಗದ ನಾಯಕತ್ವ ವಹಿಸಿದ್ದರು. 4 ಈಸ್ ದಿ ರೈಟ್ ಆನ್ಸರ್. ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ಸ್ಥಾಪಿಸಿದ ಆಶ್ರಮದ ಹೆಸರೇನು? ಫೀನಿಕ್ಸ್ ಫಾರ್ಮ್ಸ್. ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರು ಫೀನಿಕ್ಸ್ ಫಾರ್ಮ್ಸ್ ಅನ್ನು 1904ರಲ್ಲಿ ಮತ್ತು ಜೋಹಾನ್ಸ್ಬರ್ಗ್ನಲ್ಲಿ ಟಾಲ್ಸ್ಟಾಯ್ ಫಾರ್ಮ್ ಅನ್ನು 1910ರಲ್ಲಿ ಸ್ಥಾಪಿಸಿದರು. 1 ಈಸ್ ದಿ ರೈಟ್ ಆನ್ಸರ್. ರಾಜ್ಯದಾದ್ಯಂತ ಎಲ್ಲ ಗ್ರಾಮಗಳು ಮತ್ತು ಜಿಲ್ಲೆಗಳಲ್ಲಿ ಬಯಲು ಮಲವಿಸರ್ಜನೆ ನಿಗ್ರಹಿಸಲು ಸ್ಥಳೀಯ ಸಂಸ್ಥೆಗಳು ಸ್ವಸಹಾಯ ಗುಂಪುಗಳು ಒಳಗೊಂಡಿರುವ ಗುಡ್ ಮಾರ್ನಿಂಗ್ ಸ್ಕ್ವಾಡ್ ಅನ್ನು ರಚಿಸಲು ನಿರ್ಧರಿಸಿದ ರಾಜ್ಯ ಸರ್ಕಾರ ಯಾವುದು? ಮಹಾರಾಷ್ಟ್ರ. ಗುಡ್ ಮಾರ್ನಿಂಗ್ ಸ್ಕ್ವಾಡ್ ಅನ್ನು ರಚಿಸಲು ನಿರ್ಧರಿಸಿದ ಮೊದಲ ರಾಜ್ಯ ಸರ್ಕಾರ ಮಹಾರಾಷ್ಟ್ರ. 4 ಈಸ್ ದಿ ರೈಟ್ ಆನ್ಸರ್. ಕೋರ್ ಬ್ಯಾಂಕಿಂಗ್ ಪರಿಹಾರವು ಕೆಲವೊಮ್ಮೆ ಸುದ್ದಿಗಳಲ್ಲಿ ಕಂಡುಬರುತ್ತದೆ. ಈ ಪದದ ವಿವರಣೆ ಅಥವಾ ವಿವರಣೆಗಳು ಈ ಕೆಳಗಿನ
ಯಾವ ಹೇಳಿಕೆಗಳು ಉತ್ತಮವಾಗಿ ವಿವರಿಸಬಹುದು? ಇದು ಬ್ಯಾಂಕ್ ಶಾಖೆಗಳ ಜಾಲವಾಗಿದ್ದು ಗ್ರಾಹಕರು ತಮ್ಮ ಖಾತೆಗಳನ್ನು ಬ್ಯಾಂಕ್ಗಳ ಯಾವುದೇ ಶಾಖೆಯಿಂದ ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. ಎರಡನೇದು, ಕಂಪ್ಯೂಟರೀಕರಣದ ಮೂಲಕ ವಾಣಿಜ್ಯ ಬ್ಯಾಂಕ್ಗಳ ಮೇಲೆ ಆರ್ಬಿಐನ ನಿಯಂತ್ರಣವನ್ನು ಹೆಚ್ಚಿಸುವ ಪ್ರಯತ್ನವಾಗಿದೆ. ಈ ಹೇಳಿಕೆಗಳಲ್ಲಿ ಒಂದು ಮಾತ್ರ ಸರಿ, ಅಂದರೆ ಇದು ಬ್ಯಾಂಕ್ ಶಾಖೆಗಳ ಜಾಲವಾಗಿದ್ದು ಗ್ರಾಹಕರು ತಮ್ಮ ಖಾತೆಗಳನ್ನು ಬ್ಯಾಂಕುಗಳ ಯಾವುದೇ ಶಾಖೆಯಿಂದ ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. 4 is the right answer. ಮಹಡ್ ಸತ್ಯಾಗ್ರಹದ ನೇತೃತ್ವ ವಹಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಮಹಡ್ ಎಂಬುದು ಪ್ರಸ್ತುತ ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯಲ್ಲಿದೆ. 1927 ಮಾರ್ಚ್ 20ರಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನೇತೃತ್ವದಲ್ಲಿ ಮಹಡ್ ಸತ್ಯಾಗ್ರಹ ಜರುಗಿದ್ದು, ಮಹಡ್ ಪ್ರಾಂತ್ಯದಲ್ಲಿ ಅಸ್ಪೃಶ್ಯರು ಸಾರ್ವಜನಿಕ ಟ್ಯಾಂಕ್ನಲ್ಲಿ ನೀರು ಬಳಕೆ ಮಾಡಲು ಅವಕಾಶ ನೀಡುವಂತೆ ಸತ್ಯಾಗ್ರಹ ನಡೆಸಿದರು. ಆದ್ದರಿಂದ ಪ್ರತಿ ವರ್ಷ ಮಾರ್ಚ್ 20ನ್ನು ಭಾರತದಲ್ಲಿ ಸಾಮಾಜಿಕ ಸಬಲೀಕರಣ ದಿನ ಎಂದು ಗುರುತಿಸಲಾಗಿದೆ. ಸೊ ಬಿ ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸರ್ಕಾರದ ಬಂಡವಾಳ ಆಯವ್ಯಯದಲ್ಲಿ ಸೇರಿದೆ? ಎ, ರಸ್ತೆಗಳು, ಕಟ್ಟಡಗಳು ಮತ್ತು ಯಂತ್ರೋಪಕರಣಗಳಂತಹ ಸ್ವತ್ತುಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಮಾಡುವ ವೆಚ್ಚ. ಬಿ, ವಿದೇಶಿ ಸರ್ಕಾರಗಳಿಂದ ಸ್ವೀಕರಿಸಲ್ಪಟ್ಟ ಸಾಲಗಳು. ಎ ಮತ್ತು ಬಿ ಕೊಟ್ಟಿರುವ ಎರಡೂ ಹೇಳಿಕೆಗಳು ಕೂಡ ಸರಿಯಾಗಿವೆ. ಸೊ ಭಾರತದ ಬಂಡವಾಳ ಆಯವ್ಯಯದಲ್ಲಿ ಇವೆರಡೂ ಕೂಡ ಸೇರ್ಕೊಂಡಿದೆ. 3 ಈಸ್ ದಿ ರೈಟ್ ಆನ್ಸರ್. ಕೃಷಿಯಲ್ಲಿ ನೀಮ್ ಕೋಟೆಡ್ ಯೂರಿಯಾ ಬಳಕೆಯನ್ನು ಭಾರತ ಸರ್ಕಾರವು ಏಕೆ ವೃದ್ಧಿ ಮಾಡಲು ಯತ್ನಿಸುತ್ತದೆ? ಬೇವು ಲೇಪನವು ಮಣ್ಣಿನಲ್ಲಿನ ಯೂರಿಯಾ ಕರಗುವಿಕೆಯ ದರವನ್ನು ನಿಧಾನಗೊಳಿಸುತ್ತದೆ. ಹಾಗಾಗಿ ನೀಮ್ ಕೋಟೆಡ್ ಯೂರಿಯಾ ಬಳಕೆಯನ್ನು ಭಾರತ ಸರ್ಕಾರವು ವೃದ್ಧಿ ಮಾಡಲು ಪ್ರಯತ್ನಿಸುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಮಸೂದೆಗಳಲ್ಲಿ ಭಾರತದ ಅಧ್ಯಕ್ಷರು ಒಮ್ಮೆ ಮಾತ್ರ ತಮ್ಮ ವಿಟೋ ಅಧಿಕಾರವನ್ನು ಬಳಸಿದ್ದಾರೆ. ಭಾರತೀಯ ಪೋಸ್ಟ್ ಆಫೀಸ್ ತಿದ್ದುಪಡಿ ಮಸೂದೆ. ರಾಷ್ಟ್ರಪತಿಗಳು 3 ವಿಧದ ವಿಟೋ ಅಧಿಕಾರವನ್ನು ಹೊಂದಿರುತ್ತಾರೆ. ಒಂದು ನಿರಂಕುಶ ವಿಟೋ, ಎರಡನೇದು ಮರುಪರಿಶೀಲನೆ ವಿಟೋ ಹಾಗೂ ಮೂರನೇದು ಪಾಕೆಟ್ ವಿಟೋ. 3 ಈಸ್ ದಿ ರೈಟ್ ಆನ್ಸರ್. ಒನೆಗಾ ಸರೋವರ ಇರುವ ದೇಶ? ರಷ್ಯಾ. ಒನೆಗಾ ಸರೋವರ ರಷ್ಯಾದಲ್ಲಿದೆ. ಕೆನಡಾದಲ್ಲಿ ಬೃಹತ್ ಕರಡಿ ಎಂಬ ಸರೋವರ, ಆಸ್ಟ್ರೇಲಿಯಾದಲ್ಲಿ ಮ್ಯಾಕೆ ಹಾಗೂ ಭಾರತದಲ್ಲಿ ಉಲರ್ ಎಂಬ ಸರೋವರವನ್ನು ನೋಡಬಹುದು. 1 ಈಸ್ ದಿ ರೈಟ್ ಆನ್ಸರ್. ಪಯೋರಿಯಾ ಕಾಯಿಲೆ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ವಸಡು. ವಸಡಿನಲ್ಲಿ ಬ್ಯಾಕ್ಟೀರಿಯಾ ಸೋಂಕಿನಿಂದ ಉಂಟಾಗುವಂತಹ ರೋಗಕ್ಕೆ ಪಯೋರಿಯಾ ಅಂತೇಳಿ ಕರೀತಾರೆ. ಬಾಯಿಯ ಸ್ವಚ್ಛತೆಯನ್ನು ಕಾಪಾಡುತ್ತಿದ್ದಲ್ಲಿ ಈ ಕಾಯಿಲೆ ಕಂಡುಬರುತ್ತದೆ. ಸೊ ಡಿ ಈಸ್ ದಿ ರೈಟ್ ಆನ್ಸರ್.